ಕಾಂಬಳೆ ಈಗ ಏನು ಅಭ್ಯರ್ಥಿಗಳು ನಿಂತಾರಲ್ಲ, ಈ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಇದರಲ್ಲಿ ಯಾರು ಮುಸ್ಲಿಮರ ಜೊತೆಯಲ್ಲಿ ಬಂದು ನಾನು ಇವ್ರ ಜೊತೆಲಿ ಹೋರಾಟ ಮಾಡಿದ್ರೆ ನನ್ನ ಕೆಲವೊಂದು ಸಲ ರೌಡಿ ಶೀಟ್ ಮಾಡಿದ್ರು, ಕೆಲವೊಂದು ಸಲ ಗಡಿಪಾರಕ್ಕೆ ಶಿಫಾರಸು ಮಾಡಿದ್ರು. ಆದರೂ ನಾನು ಲೆಕ್ಕಿಸಿದೆ ಅಲ್ಪಸಂಖ್ಯಾತರ ಪರವಾಗಿ ನಾನು ನಿಂತಿದ್ದೀನಿ. ಈಗ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ನನ್ನ ಪರವಾಗಿ ನಿಲ್ಲುತ್ತದೆ ಅನ್ನೋ ಭರವಸೆ ನನಗಿದೆ. ಈ ಮೊನ್ನೆ ನಡೆದ ಈ ವಿಧಾನಸಭಾ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಈಗಿನ ಲೋಕಸಭಾ ಅಭ್ಯರ್ಥಿಯು ನಿಜವಾಗಿ ಅವರು ಈ ಚುನಾವಣೆಯನ್ನು ಅಲ್ಪಸಂಖ್ಯಾತರ ಪರವಾಗಿ ಮಾಡಬೇಕಾಗಿತ್ತಂದ್ರೆ ಅಲ್ಪಸಂಖ್ಯಾತರಿಗೆ ಸಿಕ್ಕಿದ್ದು ಬಿಜಾಪುರದಾಗ ಒಂದೇ ಟಿಕೆಟ್ ಕಾಂಗ್ರೆಸ್ಸಿಂದ. ರಾಜು ಅಲ್ಗೂರವರು ಹಮೀದ್ ಮುಷ್ರಿಫ್ ಅವರು ಎಲೆಕ್ಷನ್ ಮಾಡಿದ್ದಾರೆ ಅಂದ್ರೆ ಹಮೀದ್ ಮುಷ್ರಿಫ್ ಬೀಳ್ತಿದ್ರಾ? ಮತ್ತು ಅಲ್ಪಸಂಖ್ಯಾತರ ಮುಸ್ಲಿಮರನ್ನೇ ಕೆಡುವಂಥ ರಾಜು ಅಲ್ಗೂರ್ಗೆ ಓಟ್ ಹಾಕ್ತಿರೋ ಅಲ್ಪಸಂಖ್ಯಾತ ಮುಸ್ಲಿಮರು ಏನು ನಿಮ್ಮ ಪರವಾಗಿ ಹೋರಾಟ ಮಾಡೋ ಜಿತೇಂದ್ರ ಕಾಂಬ್ಳೆ ಅವರಿಗೆ ಓಟ್ ಹಾಕ್ತೀರಿ ಅನ್ನೋದನ್ನು ನೀವು ನಿರ್ಧಾರ ಮಾಡಿರಿ ಮತ್ತು ನನಗೆ ನೀವು ಓಟ್ ಹಾಕಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ನಿರ್ಧಾರ ನಿಮಗೆ ಬಿಟ್ಟದ್ದು. ನಿಮ್ಮ ಅಭ್ಯರ್ಥಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಆದಂಥ ಹಮೀದ್ ಮುಷರಿಫರನ್ನು ಕೆಡುವಂಥವ್ರು ನಿಮಗೆ ಬೇಕು. ನಿಮ್ಮ ಪರವಾಗಿ ಈವನ್ ಹಮೀದ್ ಮುಷರಿಫ್ ಅವ್ರ ಪರವಾಗಿಯೂ ನಾನು ಹೋರಾಟ ಮಾಡಿದಂಥ ವ್ಯಕ್ತಿ. ಏನು ನನಗೆ ಓಟ್ ಹಾಕ್ತಿರೋ ಅನ್ನೋ ನಿರ್ಧಾರವನ್ನು ನಾನು ಅಲ್ಪಸಂಖ್ಯಾತರಿಗೆ ಬಿಟ್ಟಿದ್ದೀನಿ. ಬಬಲೇಶ್ವರ ಮತಕ್ಷೇತ್ರದಾಗ ಬಿಜಾಪುರ ಬಿ ಜೆ ಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ ಮಾಡ್ತದೆ. ಬಬಲೇಶ್ವರ ಕ್ಷೇತ್ರದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿಜಾಪುರದಾಗ ಬಿ ಜೆ ಪಿ ಮಾಡ್ತದೆ. ಇಟ್ಟು ಹೊಂದಾಣಿಕೆ ಇದ್ದವರು ಮತ್ತು ನಮ್ಮ ದೇಶಕ್ಕೆ ಅವರು ಮಾರ್ತಾರೆ, ಇವರು ಮಾರ್ಕೋತಾರೆ ಅಂತ ಹೇಳ್ಕೊ ತಿರುಗಾಡ್ತಾರೆ. ಮತ್ತು ಅವ್ರಿಗೆ ಎಟ್ಟು ಪಾಲೋದು ಇವ್ರಿಗೆ ಎಟ್ಟು ಪಾಲೋದು ಗೊತ್ತಿಲ್ಲ.